ಆಗೈತ್ರಿ? ಯಾಕೆ ನೀನ್ ಮಾಡಿದ್ದಿ? ನಾನ್ ಮಾಡಿದ್ರನ್ನ ಕೇಳ್ಬೇಕೇನ್ ನಿಮ್ಗೆ? ಹೆಂಗ್ ಆಗೈತ ಅಂತ ಕೇಳತ್ತೀನಿ ನಾನು. ಉಪ್ಪಾಗೈತ, ಏನ್ ಸಪ್ಪೆ ಆಗೈತ, ಏನ್ ಖಾರ ಆಗೈತ ಅಂತ. ಹಂಗ್ ಕೇಳಿದಿ? ಇಲ್ಲ, ಚಲೋ ಆಗೈತೆ. ಏನೊಂದ್ ಚೂರೇ ಚೂರ್ ಖಾರ ಜಾಸ್ತಿ ಆಗೈತ್ ಬಿಟ್ರ ಬಹಳ ರುಚಿ ಆಗೈತ್ ಪಲ್ಯ. ಹೌದೇನು? ಎಲ್ಲಿ ಖಾರನ ಅನ್ಸಿಲ್ಲ. ನೀವೇನ್ ತಂಬಾಕ್ ಹಾಕೊಳ್ಳೋದಿಲ್ಲ, ಏನ್ ಎಲೆ ಹಾಕೊಳ್ಳೋದಿಲ್ಲ, ಖಾರ ಹೆಂಗ್ ಅನಸ್ ನಿಮ್ಗೆ? ಏನ್ ನಾಲಿಗೆಗೆ ಇವು ಗುಳ್ಳೆ ಗಿಳೆ ಇದ್ದಿದಾವ? ಮಾಡ್ರಿ. ಯಾ ಮಾಡಂತ ಖಾರ ಅಂತಂದ್ರ ಅಷ್ಟ್ ಖಾರ ಆಗಿಲ್ಲ, ಒಂದ್ ಚೂರ್ ಚೂರು ಹೊಡಿತೈತೆ ಬಿಟ್ರ ರುಚಿ ಆಗೈತೆ. ಹಂಗಂದ್ರೆ ಇಲ್ಲ, ಈ ಒಂದ್ ಸ್ವಲ್ಪ ಖಾರ ಚುರುಕ್ ಹೊಡಿತೈತ್ರಿ. ಅದ್ ನೋಡ್ಬೇಕು. ಈ ಸತಿ ಮೆಣಸಿನ್ಕಾಯಿ ತಗೊಂಡ್ ಬಂದ್ರೆ ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕಿ ಮಾಡ್ಬೇಕಂದ್ರೆ ಚುರುಕ್ ಹೊಡಿಯಲ್ರಿ ಅದು. ಹೋದ್ ಸತಿ ಏನ್ ಮಾಡಿವಂದ್ರೆ ಅವು ಖಾರ ಇರೋ ಮೆಣಸಿನ್ಕಾಯಿನ ಹಾಕ್ಸ್ಕೊಂಡ್ ಬಂದಿವಿ. ಅದ್ರಾಗ ನೀವು ಎಟ್ಟಾರ ಕೊಬ್ಬರಿ ಹಾಕ್ರಿ, ಎಟ್ಟಾರ ಹುಳಿ ಹಾಕ್ರಿ, ಮತ್ತು ಖಾರಾನ ಅನಿಸ್ತೈತ್ರಿ ಅದು. ಇರ್ಲಿ ಇರ್ಲಿ ತಿನ್ರಿ, ಚುರುಕ್ ಹೊಡಿದ್ರನ ರುಚಿ ಬರ್ತೈತ್ರಿ ಪಲ್ಯ ಸಾರು ಎಲ್ಲಾನು. ರುಚಿ ಬರ್ತೈತೆ. ಏನ್ ಭಾಳ ಖಾರ ತಿಂದ್ರು ಮತ್ತೆ ಹೊಟ್ಟೆ ಕೆಡಕ್ ನೋಡ್ತೈತೆ. ತಗೊಂಡ್ ಬರ್ರಿ ಅವ್ ಬ್ಯಾಡಗಿ ಮೆಣಸಿನ್ಕಾಯಿ ಒಳಗ ಒಂದ್ ಕೆಜಿ ಇಲ್ಲ ಅರ್ಧ ಕೆಜಿ ಅಷ್ಟು ಹಾಕಿ, ಅವು ಗುಂಟೂರು ಮೆಣಸಿನ್ಕಾಯಿನ ಯಾವ ಅಂತಾರ ಅವು ಖಾರ ಇರೋವು, ಅವನಷ್ಟು ಹಾಕಿ ಮಾಡಿಸ್ಕೊಂಡ್ ಬರ್ರಿ ಖಾರದ ಪುಡಿ. ಹಂಗ ಮಾಡ್ತೀನ್ರಿ ಈ ಸತಿ. ಒಂದ್ ಕೆಜಿ ಅವು ಗುಂಟೂರು ಮೆಣಸಿನ್ಕಾಯಿ ತಗೊಂಡು ಒಂದು 9 ಕೆಜಿ ಅವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಒಂದು 10 ಕೆಜಿ ಖಾರದ ಪುಡಿ ಮಾಡಿಸ್ಬೇಕ್ರಿ. ಖಾಲಿ ಆಗಕ್ ಬಂದೈತೆ ಖಾರದ ಪುಡಿ. ನೋಡ್ಬೇಕು ಹೆಂಗೆ ಕೆಜಿ ಇದಾವ ಏನು. ಇಲ್ಲಿ ಊರಾಗ ಬಂದಿದ್ದು 250 ರೂಪಾಯಿ ಕೆಜಿ ಹೇಳತ್ತಿದ್ರಿ ಇವು ಬ್ಯಾಡಗಿ ಮೆಣಸಿನ್ಕಾಯಿ. ರೇಟ್ ಇರ್ತಾವ ಮತ್ ಮೆಣಸಿನ್ಕಾಯಿ ತಗೊಂಡ್ ಬರ್ರಿ. ನೋಡ್ಬೇಕು ಈ ವಾರ ಆಕೇತ ಏನ್ ಮುಂದಿನ ವಾರ ಆಕೇತ ನೋಡಿ ಹೋಗಿ ತಗೊಂಡ್ ಬರ್ತೀವಿ. 250 ಹೇಳತ್ತಾರಂದ್ರ ಅಲ್ಲಿ ಒಂದ್ 200 ರೂಪಾಯಿ ಆದ್ರೆ ಹಾಕೊಡಲ್ಲ? ಕೊಡ್ತಾರ ತಗೋ, ಸಂತ್ಯಾಗ ಹೆಚ್ಚು ಕಡಿಮೆ ಒಂದ್ 50 ರೂಪಾಯಿ ಆದ್ರ ಕಡಿಮೆ ಮಾಡ್ತಾರ ನೋಡ್. ಮತ್ತೆ ಇಲ್ಲಿ ಬಂದವ್ರ ಹತ್ರ ಕೇಳಾಕ್ ಹೋದ್ರ ಅವ್ರ ಪೆಟ್ರೋಲ್ ಖರ್ಚಿಂದು ಎಲ್ಲಾ ಸೇರ್ಸೇನೆ ಹೇಳ್ತಾರ ಅವ್ರು. ಆತ ತಗೋ, ರೊಟ್ಟಿ ತಿಂತೀನಿ ನಾನು. ನೀರ್ ಇದಾವಲ್ಲ ಅದ್ರಾಗ ರೊಟ್ಟಿ ನೀನ್ ತಿನ್ ಬರ್ಲಿ. ಬ್ಯಾಡ್ ತಿನ್ರಿ ನೀವು. ರೊಟ್ಟಿ ಎಷ್ಟಿದಾವ? ಈಗ ಬರ್ಬೇಕಾದ್ರೆ ತಿಂದ್ ಬಂದಿ ನಾನು. ಹೊಟ್ಟೆ ಹಂಗೈತೆ. ಒಂದ್ ಸ್ವಲ್ಪ ಎಲೆ ಅಡಕೆ ಹಾಕೊಂಡೆ. ಈಗ ಏನ್ ಬೇಕು ನಿಮ್ಗೆ? ರೊಟ್ಟಿ ಪಲ್ಯ ಎಲ್ಲ ಸಾಕಲ್ರಿ? ಸಾಕ್ಲಪ್ಪ ನನ್ಗೆ. ಬೇಕಿದ್ರಾಗ ಇದು ಒಂದ್ ರೊಟ್ಟಿ ತೆಗ್ದಿಡ್ತೀನಿ ನೋಡ್, ಮಧ್ಯಾಹ್ನಕ್ ತಿನ್ನಾಕ್ ಬರ್ತೈತೆ. ಹಾಕೋದ 3 ರೊಟ್ಟಿ ಇಷ್ಟಕೊಂಡ್ ಪಲ್ಯ ಹಾಕಿದ್ರೆ ಹೆಂಗ್ ಖಾಲಿ ಹಾಕೈತದ. ಅದಕ್ಕ ತಿನ್ಬಾ ಅಂತ ನಿಂಗ್ ಕರಿಯಾತೀನಿ ನಾನು. ಯಾಕೆ ಎಲ್ಲಿಗೆ ಹೋಗಿ? ಎಲ್ಲಿಗಿಲ್ರಿ, ಹಂಗ ಅಡ್ಡಾಡ್ಕೊಂಡ್ ಕೆಂಪಜ್ಜಿ ಗುಡ್ಸ್ಲತ್ರ ಹೋಗಿ ಬರ್ತೀನಿ. ಪಾಪ ಭಾಳ ದಿನ ಆಯ್ತು, ಬೆಟ್ಟಿನ ಆಗಿಲ್ಲ. ರೊಟ್ಟಿ ಕೊಟ್ಟೆ ಹಂಗ ಮಾತಾಡ್ಸ್ಕೊಂಡ್ ಬರ್ತೀನಿ ನಾನು. ತಿನ್ರಿ ನೀವು. ಹೌದು, ಅಜ್ಜಿ ಆರಾಮೈತ್ ತಗೋ. ಈಗ ಅಡ್ಡಾಡ್ಕೊಂತ ಇಲ್ಲಿ ಮಠ ಬಂದಿದ್, ನಿನ್ನೆ ಮಾತಾಡ್ಸಿದ್ನಿ ನಾನೇ. ಕುಂದ್ರ ಆಮೇಲೆ ಹೋಗುವಂತೆ. ಒಟ್ಟ ಊರಾಗಿದ್ರ ಆ ಕಡೆ ಮನೆಗೆ ಹೋಗೋದು, ಈ ಕಡೆ ಅಡ್ಡಾಡಕ್ ಹೋಗೋದು ಮಾಡ್ತಿ. ಇಲ್ಲ ಹೊಲ್ದಾಗ ಬಂದ್ರ ಕೆಂಪಜ್ಜಿ ಗುಡ್ಸ್ಲತ್ರಕ್ ಹೋದ್ನಿ, ಆ ಹೊಲ್ದಾಗ ಹೋದ್ನಿ, ಅಲ್ಲೇನೋ ಕಿತ್ಕೊಂಡ್ ಬರಕ್ ಹೋದ್ನಿ ಅಂತ ಮಾಡ್ತಿ. ಕುಂದ್ರ ಒಂದ್ ಸ್ವಲ್ಪ ಹೊತ್ತು. ಏನ್ ಗಂಡನ್ ಜೋಡಿ ಕುತ್ಕೊಳಕ್ ಯಾಕೆ ಹಂಗ್ ಮಾಡ್ತೀನಿ ನೀನೆ? ಗಂಡನ್ ಜೋಡಿ ಕುಂತ ಏನ್ ಮಾಡೋಣ? ಇಲ್ಲಿ ಮಠ ನೋಡ್ಕೊಂಡ್ ಕುಂದ್ರಲಿ ನೀವು. ತಿನ್ನೋದೇ ತಿನ್ನೋ ಮಠ ಬಂದ ಬಿಡ್ತೀನಲ್ರಿ. ಹೋಗಿ ಹಿಂಗ್ ಮಾತಾಡ್ಸಿ ಬರ್ತೀನಿ. ಅಡ್ಡಾಡ್ಕೊಂತಂದ್ರ ಮತ್ತೆ ಅಡ್ಡಾಡ್ಕೊಂಡ್ ತಿಂದ್ರ ನೀವ ಹೇಳ್ತಿದ್ರಿ ವಾಕಿಂಗ್ ಮಾಡ್ಕೊಂಡ್ ತಿಂದ್ರ ಆರೋಗ್ಯವಾಗಿರ್ತಿ ಅಂತ ಹೇಳಿದ್ನಿ. ಅದು ಮುಂಜಾನೆ ನಸಕ್ನ್ಯಾಗ ವಾಕಿಂಗ್ ಹೋದ್ರ ಅದಕ್ ವಾಕಿಂಗ್ ಅಂತಾರ. ನೀನ್ ಹಿಂಗ್ ಹೊಲಕ್ ಬಂದಿದ್ದ ಹತ್ರಕ್ ಅಲ್ಲಿ ವಾಕಿಂಗ್ ಹೋದ್ನಿ, ಇಲ್ಲಿ ವಾಕಿಂಗ್ ಹೋದ್ನಿ, ಅಲ್ಲಿ ಅಡ್ಡಾಡ್ಕೊಂಡ್ ಬರಾಕ ಅವ್ರಿಗೆ ಭೇಟಿ ಆಗಕ್ ಹೋದ್ನಿ ಅಂತ ಮಾಡಿದ್ರೆ ಹೆಂಗ್ಲೇಗಿರ್ಜಿ? ಒಟ್ಟ ಕೆಲ್ಸದಿಂದ ತಪ್ಪಸ್ಕೊಳಕ ನೋಡ್ಲಿ ನಿನ್ ಗಿಡ್ ಮುಳಿ. ಭಾರಿ ಇದೆ ನೀನ್. ಆ ಪೈಪ್ ನೋಡಲ್ಲ ಹಾಕಿನಿ, ಒಂದ ಹತ್ರಕ್ ನೀರ್ ಆಗತೈತೆ, ಆ ಕಡೆಗದ್ರ ಹಾಕಿ ಹೋಗೋದು. ಏನಂದ್ರಿ? ನಾನೇ ಕೆಲ್ಸದಿಂದ ತಪ್ಪಸ್ಕೋತೀನಿ? ಒಟ್ಟು ಇಷ್ಟ ದಿನ ಮಾಡಿದ ಲೆಕ್ಕನೇ ಇಲ್ಲ ನಿಮ್ಗೆ. ಏನು ಮಾಡಿಲ್ಲ ನನಗಾದ್ರೆ. ಆತ ತಗೋರಿ, ಈಗ ಹೇಳಿರಲ್ಲ, ಈಗ ಹಿಂಗ ಕುಂದಿರ್ತೀನಿ, ಹಿಂಗ ಅಡ್ಡಾಡ್ಕೊಂತಿರ್ತೀನಿ. ಏನು ಕೆಲಸ ಮಾಡೋದಿಲ್ಲ ನಾನು. ಹೊಲಕ್ ಬರ್ತೀನಿ ನಿಮ್ ಜೋಡಿ, ಆದ್ರೆ ಹಿಂಗ ಅಡ್ಡಾಡ್ಕೊಂತಿರ್ತೀನಿ. ನೋಡೋಣ ಅವಾಗ ಎಷ್ಟು ಹೇಳ್ತೀರಿ. ಇಷ್ಟ ಕೆಲಸ ಮಾಡಿದ್ರು ಮಾಡಿನಂತೂ ಬಾಯಾಗ ಒಂದ್ ಮಾತು ಬರೋದಿಲ್ಲಲ್ಲ ನಿಮ್ ಬಾಯಾಗ. ಏನಾದ್ರೂ ಒಂದ್ ಬುದ್ಧಿವಾದ ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದ್ ಜೋಡಿಸ್ಬಿಡ್ತಾಳ. ಹಂಗ ಹೇಳಾತಿಲ್ಲಲ್ಲ ಈಗಿರ್ಜು. ನಾನು ಸ್ವಲ್ಪ ಸಮಾಧಾನದಿಂದ ಕೇಳ. ಏನಂತಂದ್ರ ಈಗ ಹೊಲಕ್ ಬರ್ತೀನಿ, ನೀನು ಬಂದ್ರ ಗಂಡನ ಮುಂದನ ಇದ್ರೆ ನಮಗೂ ಎಷ್ಟು ಖುಷಿ ಆಕೈತೆ ಹೇಳು. ಈಗ ನೋಡ್ ನಾನು ರೊಟ್ಟಿ ತಿನ್ನತೀನಿ, ಅಲ್ಲಿ ನೀರು ಅಲ್ಲೋ ಹೋಗಾತೈತೆ ಅದು ಒಂದ ಹತ್ರಕ್. ಒಂದ್ ಸ್ವಲ್ಪ ಪೈಪ್ ಆ ಕಡೆಗೆ ಎತ್ತಾಕೋದು, ಅದ್ ಮಾಡ್ಲೇನ್ರಿ ಇದ್ ಮಾಡ್ಲೇನ್ರಿ ಅಂತ ಕೇಳಿದ್ರೆ ನಮಗೂ ಖುಷಿ ಆಕೈತೆ. ನೀನ್ ಅದನ್ನ ಬಿಟ್ಟು ಹೋಗಿ ಬರ್ತೀನಿ ತಡ್ರಿ ಅಲ್ಲಿ ಭೇಟಿಯಾಗಿ ಬರ್ತೀನಿ ಅಂತಂದ್ರ ಮತ್ತೆ ಹೋದ್ರೆ ನೀನ್ ಹಂಗ ಬಂದ್ಬಿಡ್ತಿ ಹಿಂಗ್ ಕೊಟ್ಟು. ಸಾಧ್ಯನೇ ಇಲ್ಲ ಅದು. ಹೋಗಿದ್ದದ್ರಕ್ ಒಂದ್ ಅರ್ಧ ಗಂಟೆ ಆದ್ರ ಮಾಡ್ತಿ ಇರು, ಆಮೇಲೆ ಹೋಗುವಂತೆ. ಈಗೇನ್ ರೊಟ್ಟಿ ಅದು ತಿಂದಿರ್ತೈತಾವ ಅಜ್ಜಿ, ಈಗ ಕೊಡ್ಬೇಕಂತ ಏನ್ ಅರ್ಜೆಂಟ್ ಐತೆ? ಯಾವಾಗ ಎಷ್ಟು ಪ್ರೀತಿ ಬಂದೈತೆ ಏನೋ ಹೆಂಡತಿ ಮ್ಯಾಗೆ. ಆತ ತಗೋರಿ, ಜಲ್ದಿ ತಿನ್ರಿ. ನಾನು ಹೋಗಿ ಬರ್ತೀನಿ. ನಿಮ್ದು ಏನು ಕೇಳೋದಿಲ್ಲ. ನಾನು ಭಾಳ ದಿನ ಆಗೈತೆ. ಒಂದು ಸ್ವಲ್ಪ ಹೋಗಿ ಭೇಟಿಯಾಗಿ ಬರ್ತೀನಿ ನಾನು. ಅದೇನದೀಗ ಪೈಪ್ ಆ ಕಡೆಗೆ ಹಾಕ್ಬೇಕು. ಆತಾತೀರಿ. ಅಯ್ಯಪ್ಪ, ಏನು ವಜೆ ಐತಿದ್ದು? ಯಾಕೆ ಎತ್ತಾಕ್ ಬರತಿಲ್ಲ? ಎರಡು ಕೈಯಿಂದ ದಿಮ್ಮಗೆ ಎತ್ತು ಬರ್ತೈತೆ. ಮತ್ತ ದೊಡ್ಡ ಮಾತಾಡ್ತಾಳೆ ನೋಡಷ್ಟು ಪೈಪ್ ಎತ್ತಾಕ್ ಬರತಿಲ್ಲ ಆಕೆಗೆ. ಏನಂದ್ರಿ? ನಾನೇನನ್ನಿ ಏನಂದಿಲ್ಲಪ್ಪ. ನಿಂಗೇನಾದ್ರ ಅನ್ನಕ್ ಬರ್ತೈತೆ? ಎಷ್ಟ್ ಜಲ್ದಿ ಕೇಳಿಸ್ತೈತಿ ನೋಡಿ ಗಿಡ್ ಮುಳಿಗ್. ಅದ ದಿಮ್ನಾಗ ಎರಡು ಕೈಯಿಂದ ಎತ್ತಿ ಈ ಕಡೆಗೆ ಹಾಕ್. ಮತ್ ನೀರಿನ ರಪ್ಸ ಇರ್ತೈತೆ, ವಜೆ ಹಾಕೈತಿ ಪೈಪ್. ಎರಡು ಕೈಯಿಂದ ಎತ್ತ. ಆತಾತೀರಿ. ಹಾತ್ ನೋಡ್ರಿ ನಿಮ್ ಕೆಲ್ಸ. ಏನ್ ಅವಾಗಿಂದ ಆ ಕಡೆಗೆ ಪೈಪ್ ಇಡು, ಈ ಕಡೆಗೆ ಪೈಪ್ ಇಡು, ಎರಡು ಕೈಯಿಂದ ಎತ್ತು. ಏನ್ ಹೇಳೋದ? ಬಾಬಾ ಏನ್ ನಾನ್ ಮಾಡೇ ಇಲ್ಲ ಹೊಲ್ದಾಗ ಕೆಲ್ಸ. ನೀವು ಅಷ್ಟ ಮಾಡ್ತೀರ ಅನ್ನೋ ಗತೆ ಆಡಾತಿರಲ್ಲ.
ಒಂದ ಕೈಯಲ್ಲೇ ಗಸ್ಕ್ಯಾಗ ಹಿಂಗೆ ತಗೊಂಡು ಹಿಂಗೆ ಇಟ್ಬಿಡ್ನಿ ನಾನು. ನನಗೆ ಹೇಳಕ್ ಬರ್ತಾರೆ ಎಲ್ಲದಕ್ಕೂ ಟೆಕ್ನಿಕ್ ಬೇಕ್ರಿ, ಟೆಕ್ನಿಕ್. ಗೊತ್ತಾಯ್ತು ತಗೋ ನನಗೆ. ಆತ ತಗೋರಿ, ಪಲ್ಯ ರೊಟ್ಟಿ ಎಲ್ಲ ಆರೋಗ್ಯದ ಬಿಸಿ ಬಿಸಿದೆ ತಿನ್ರಿ ಮೊದ್ಲು, ಆಮೇಲೆ ಹೇಳುವಂತ್ರಿ. ಗೊತ್ತೈತೆ ಅದು ಐತಂತೆ. ಈಗೇನು ಎಲ್ಲ ಮುಗೀತೆ ಕೆಲಸ ನಂದು, ಏನು ಬಾಕಿ ಐತೆ ಮತ್ತೇನಾದ್ರೂ ಇದ್ರೆ ಹೇಳ್ರಿ, ಮಾಡ ಹೋಗ್ಬಿಡ್ತೀನಿ ಒಂದೇ ಸಲಕ್ಕೆ. ಒಟ್ಟು ಹೋಗೋದ ಅರ್ಜೆಂಟ್ ಐತಿ ಈಗ. ಆತ ತಗೋ, ಏನ್ ಬ್ಯಾಡ್ ನನ್ಗೆ, ತಗೋತೀನಿ ತಗೋ. ನನ್ ರೊಟ್ಟಿ ಇದು ಭಾಳ ಅದು ಇವು ಒಂದ್ ತೆಗ್ದಿಡ್ತೇನೆ ನೋಡ್ಲಿ, ಮಧ್ಯಾಹ್ನ ತಿನ್ನಕ್ ಬರ್ತೈತಿ ಇದು. ಇರ್ಲಿ ತಿನ್ರಿ, ಅದನ್ನೆಲ್ಲಿ ತೆಗ್ದಿಡ್ತೀರಿ ಮತ್ತೆ? ಮಧ್ಯಾಹ್ನಕ್ಕೆ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಐತೆ, ಅದು ಊಟ ಮಾಡುವಂತ್ರಿ. ರೊಟ್ಟಿ ತಿನ್ರಿ, ಏನು ಅಷ್ಟು ರೊಟ್ಟಿ ಹೋಗೋದಿಲ್ಲ. ಓಕೆತೆ, ಒಂದೆರಡು ರೊಟ್ಟಿ ಹಾಕಿದಿ, ಮೂರ್ ರೊಟ್ಟಿ ಹಾಕಿ ಹೋಗೋದಿಲ್ಲ ಅಂತಂದ್ರೆ ಭಾಳ ತಿನ್ನೋದಿಲ್ಲ ನಾನು. ಎರಡು ಅರ್ಧ ಲಾಸ್ಟ್ ನೋಡ್ತೀನಿ. ತಿನ್ನೋಷ್ಟು ತಿಂದು ಅರ್ಧ ರೊಟ್ಟಿ ಆ ಕವರ್ನ್ಯಾಗ ಹಾಕ್ತೀನಿ ನೋಡ್ಲಪ್ಪ, ಮಧ್ಯಾಹ್ನಕ್ಕೆ ತಿಂತೀನಿ ನಾನು. ಏನೋ ಪ್ರೀತಿಯಿಂದ 3 ರೊಟ್ಟಿ ಹಾಕಿದ್ರೆ ಹಿಂಗೆ ಹೇಳ್ತೀರಿ. ಏನೋ ಒಂದು ಮಾಡ್ರಿ. ಆತ ಹೋಗ್ಲಾ ನಾನು, ಅದು ಬ್ಯಾಗ್ ಬೇಕು ನನಗೆ. ಮತ್ತೇನು ಡಬ್ಬಿ ಕೈಯಾಗಿ ಇಟ್ಕೊಂಡು ಹೋಗ್ಲಿ ನಾನು? ತಗೊಂಡೋಗಿ, ನನಗೇನು ಬ್ಯಾಡ ಅದು ಬ್ಯಾಗ್ ಕೈಯಾಗ ಯಾಕೆ ಇಟ್ಕೊಂಡು ಹೋಗಿ. ರೊಟ್ಟಿ ತಿಂದು ಇಲ್ಲ ತಟ್ಟೆ ಇಡ್ತೀನಿ ತಗೋ ನಾನು. ಮತ್ತು ರೊಟ್ಟಿ ಹೆಚ್ಚಿಗೆ ಆದ್ರೆ ಕವರ್ನಾಗ ಹಾಕಿಡ್ತೀನಿ ಅನ್ನತ್ತಿದ್ರಲ್ಲ, ಅದಕ್ಕೆ ಹೇಳಿದ್ನಿ. ಅದ್ರಾಗೆ ಇವು ಮಧ್ಯಾಹ್ನಕ್ಕೆ ಹಪ್ಪಳ ಸುಟ್ಕೊಂಡು ಬಂದಿನ್ರಿ. ಮತ್ತು ಆ ಕವರ್ಗೆ ಇವ್ರು ತಗೊಂಡಿರಿ ನೀವು ಹಪ್ಪಳ ಕಡೆಗೆ ಹಾಕಿ. ಬ್ಯಾಗ ತಗೊಂಡೋಕಿಂತ ತಗೋರಿ, ಎಲ್ಲಿ ತಗೋತೀರಿ? ಅದ್ರದ್ದು ವಜ್ಜೆ ಐತೆ ಆ ಹಪ್ಪಳ ಮತ್ತು ಅವು ಎಲ್ಲ. ಇಲ್ಲ ಕವರ್ನಾಗ ಒಂದು ಹಾಕಿಟ್ಟು ಹೋಗ್ತೀನಿ. ನಾನು ನೋಡ್ತಾ ಇರಿ, ಇಲ್ಲೇ ಇರ್ತೀರಲ್ಲ ನೀವು. ಇಲ್ಲ ತಗೋಲಪ್ಪ, ಅಷ್ಟಿಷ್ಟು ಬುದ್ಧಿ ಕೊಟ್ಟಿದ್ದಾನ ದೇವ್ರು ನನಗೂ. ಆ ಹಪ್ಪಳ ತೆಗೆದು ಯಾರಾದ್ರೂ ಹಾಕಿಡ್ತಾರ ಅದ್ರಾಗ ರೊಟ್ಟಿ. ಬ್ಯಾಡ್ ತಗೋ, ರೊಟ್ಟಿ ಅವು ಅರ್ಧ ಉಳಿದ್ರೆ ಇಲ್ಲಿ ಕಾಗೆಗಳು ಮಸ್ತ್ ಬರ್ತಾವ, ಅವಕ್ಕ ಹಾಕ್ತೀನಿ ನಾನು. ಹೋಗೋಗಿ ಜಲ್ದಿ. ಹೋಗ್ತೀನಿ ಅಂದ್ ಇಲ್ಲ ನಿಂದ್ರ ಬ್ಯಾಡ್ ನೀನು, ಜಲ್ದಿ ಹೋಗ್ಬಾ. ಹ್ಞೂ ಹೋಗಾತೀನ್ರಿ ಈಗ. ಆತ ತಗೋರಿ. ಗಿರಿಜಿ ಈ ಕಡೆಗೆ ಹೋದ್ಲು, ಕಾಗೆ ಬಂತ್ ನೋಡ್ರಿ. ಕೊ 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 ಎದ್ರಕೊಂಡು ಬರ್ತಿದ್ದಿಲ್ಲ ಅನ್ನಿಸ್ತೈತಿ ನನ್ ಗಿಡ್ ಮುಳಿಗೆ. ಬಾ ಬಾ ತ. ನೂರು ನೂರು ತಿರುವುಗಳು ಬದುಕಿನ ದಾರಿಗೆ, ಯಾರೋ ದಾರಿದೀಪಗಳು ಅವರವರ ಪಾಲಿಗೆ. ಭರವಸೆಯಲ್ಲಿ ನಡೆಯುವ ನೀತಿ ತುಂಬಿದೆ ಎದೆಯಲ್ಲಿ, ಬಯಸುವ ಪ್ರತಿ ನಿಮಿಷಕ್ಕೂ ಸ್ಫೂರ್ತಿ ದೇವರೇ ನಮಗಿಲ್ಲಿ. 7 ಸ್ವರಗಳೇ ನಮ್ಮ 7 ಲೋಕಗಳು, ಸ್ವರಗಳ ತೊಟ್ಟಿಲ ತೂಗುವ ಕೈಯಲ್ಲಿ ಉಂಗುರ ನಾವುಗಳು. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದ್ದೀರಿ ಅಪ್ಪ. ವಿಡಿಯೋ ನೋಡ್ಕೊಂಡು ಬಂದಿರ್ಬೇಕ್ರಿ. ನಮ್ಮ ಅತ್ತೆಯವರು ಹೊಲಕ್ಕೆ ಹೋಗಿದ್ದಾರೆ. ನಂದು ಈಗೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಈಗ ನಾಳೆಕೀಗ ಪಲ್ಯಕ್ಕೆ ಜೋಡಿಸ್ಕೊಳತ್ತೀನ್ರಿ. ಬೀನ್ಸ್ ಮುರಿದಿಡೋಣ, ರಾತ್ರಿಕೀಗ ಹುರಿದಿಟ್ರೆ ನಾಳೆಕೀಗ ಪಲ್ಯ ಮಾಡಕ್ಕೆ ಬರ್ತೈತಂದು ಬೀನ್ಸ್ ಮುರಿಯತ್ತೀನ್ರಿ. ಯಾಕೆ ಗಂಗಾ ಅರ್ಧಕ್ಕೆ ನಿಲ್ಲಿಸಿದ್ರೆ ಆಡೋದಂತ ಅನ್ನತ್ತೀರಿ. ಅದು ಮುಂದಿನ ದಾಟಿನ ಬರಲಿಲ್ಲರಿ ನನಗೆ. ಬಂದಿಲ್ಲ ಅಂತಂದ್ರೆ ಮತ್ತು ಹಂಗೆ ಅಂದ್ಕೊಂಡು ಹಂಗೆ ಕಂಪ್ಲೀಟ್ ಮಾಡಿಬಿಟ್ನಿರಿ ಅದು ಹಾಡು. ಮತ್ತು ರೀ ನಾಳೆಗೆ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಅಂತಂದ್ರೆ, ಮುಂಜಾನೆ ನಾಷ್ಟಕ್ಕೆ ಏನು ಮಾಡಬೇಕು ಅಂತಿದ್ದೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ನೋಡೋಣ ಯಾರ್ಯಾರೆಲ್ಲ ಏನೇನು ವೆರೈಟಿ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗೈತೆ. ಯಾಕೆ ಕೇಳಿದ್ನಿ ಅಂತಂದ್ರೆ, ನೀವು ಯಾರ್ಯಾರು ಏನೇನು ಮಾಡಿದ್ದೀರಲ್ರಿ, ಅದ್ರಾಗ ನಾನೊಂದು ಮಾಡ್ಬೇಕಲ್ರಿ, ಅದಕ್ಕೆ ಕೇಳಿದ್ನಿ. ಆಯ್ತು ರೀ ಅಪ್ಪ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ. ಯಾಕಂದರೆ ಇವತ್ತು ಸಂತೆಗೆಲ್ಲ ಒಂದು ಸ್ವಲ್ಪ ಅಡ್ಡಾಡಿ ಬಂದು ಸುಸ್ತಾಗೈತ್ರಿ. ಅಲ್ಲಿಂದ ಬಂದು ತರಕಾರಿ ಎಲ್ಲ ಎತ್ತಿಟ್ಟು, ಹುಡುಗರದು ಶಾಲೆ ಇವತ್ತು ಮಧ್ಯಾಹ್ನದಿಂದನೇ ಸೂಟಿ ಅಲ್ರಿ, ಅವರು ಇದ್ದಾರೆ. ವಿಡಿಯೋ ಮಾಡೋಕ್ಕಾಗ್ಯತ ಇಲ್ಲ ಅಂದ್ಕೊಂಡಿದ್ನಿ ರೀ ನಾನು. ಅಲ್ಲಿಂದ ಬಂದು ಮತ್ತು ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಇತ್ತು ರೀ, ಅಲ್ಲಿಗೆ ಹೋಗಿ ಬಂದು 9:30ಗೆ ನಾನು ಎಡಿಟಿಂಗ್ ಕೂತ್ಕೊಂಡಿದ್ದೀನಿ ರೀ. ಕೂತ್ಕೊಂಡು ಬರೋಬ್ಬರಿ ಈಗ 10:30 ಆಗೋಗ್ಬಿಟ್ಟೈತೆ ರೀ. ನಿಮ್ಗೆ ಈ ವಿಡಿಯೋ ಇವತ್ತು ಬರ್ತೈತಾ ಇಲ್ಲ ನಾಳೆ ಮಾರ್ನಿಂಗ್ ಬರ್ತೈತಾ ಇಲ್ಲ ಗೊತ್ತಿಲ್ಲ. ನಾಳೆ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕಾಗಲ್ಲ, ಯಾಕಂತಂದರೆ ಇವತ್ತು ಒಣ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀವಿ ರೀ. ನಾಳೆ ಮುರಿಯೋದೆಲ್ಲ ಕೆಲಸ ಇರುತ್ತೆ. ಹಾಗಾಗಿ ನಾಳೆ ಒಂದಿನ ರೆಸ್ಟ್ ಅಂತಂದ್ರು ಮನೆ ಕೆಲಸ ಇದ್ದೇ ಇರ್ತೈತೆ ರೀ. ನಾಳೆ ಒಂದಿನ ವಿಡಿಯೋ ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ. ನೋಡೋಣ ಏನೇನು ಆಕೈತೆ ಏನು ಗೊತ್ತಿಲ್ಲ. ಆಯ್ತು ರೀ ಅಪ್ಪ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.